ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಕಾಳಿದಾಸ ಕುರಿಕಾದ ಆಮೇಲಾತ ಏನಾದ ಕಾಳಿ ಪ್ರೀತಿ ನೀಡಿದಳು ಕಾವ್ಯಕ್ಕೆ ಮಹಾಗುರುವಾದ. ಇಷ್ಟು ಒಳ್ಳೆ ಸಾಲುಗಳಲ್ವಾ ಕಾಳಿದಾಸನ್ ಬಗ್ಗೆ. 1999 ನಲ್ಲಿ ಬರೋ ಸಿನಿಮಾ ಪಟೇಲ. ವಿಕ್ಟರಿ ವಾಸು ಡೈರೆಕ್ಷನ್ ಮಾಡಿದ್ರು. ಒಂದು ತಮಿಳಿನ ರಿಮೇಕ್ ಸಿನಿಮಾ ಇದು. ಜಗ್ಗೇಶ್ ಅವರು, ಪಾಯಲ್ ಮಲ್ಹೋತ್ರಾ ಅವರು, ಅಭಿನಯ ಶಾರದ ಜಯಂತಿ ಅವರು, ಲೋಕೇಶ್ ಅವರು, ಟೆನ್ನಿಸ್ ಕೃಷ್ಣ ಅವರು ಎಲ್ಲರೂ ಒಂದು ಒಳ್ಳೆ ತಾರಾಗಣ ಇದ್ದಂತ ಸಿನಿಮಾ ಇದು. 6 ಹಾಡುಗಳಿತ್ತು. 3 ಹಾಡು ನೆಕ್ಸ್ಟ್ ಲೆವೆಲ್. ಎಲ್ಲ ಹಾಡು ಚೆನ್ನಾಗಿದೆ, ಬಟ್ 3 ಹಾಡು ಅಂತೂ ನೆಕ್ಸ್ಟ್ ಲೆವೆಲ್. ಸಂಕೇತದಲ್ಲಿ ಅದರ ರೆಕಾರ್ಡಿಂಗ್ ಎಲ್ಲ ಆಗೋದು. ಕೆಲವು ಹಾಡುಗಳು ಚಿತ್ರಮನ್ಗೋಸ್ಕರನೇ ಮಾಡ್ದಂಗಿದೆ ಹಂಸಲೇಖ ಅವ್ರು ಹೇಳಿದ್ರು. ಇದು ಕೆಲವು ಹಾಡುಗಳು ನಾನು ಕ್ರಿಯೇಟ್ ಮಾಡುವಾಗಲೇ ಇದು ಚಿತ್ರಮನ್ ಧ್ವನಿಲಿ ನಾನು ಆಲ್ರೆಡಿ ಇಮೇಜಿನ್ ಮಾಡಿ ಕೇಳ್ಬಿಡ್ತೀನಿ ಅಂತ. ಈ ಸಾಹಿತಿಗಳು, ಮ್ಯೂಸಿಕ್ ಡೈರೆಕ್ಟರ್ ಹಾಗೇನೆ ಯಾವ ರೀತಿ ಡೈರೆಕ್ಟರ್ ಸಿನಿಮಾನ ಫಸ್ಟ್ ಇಮೇಜಿನ್ ಮಾಡಿ ನೋಡ್ಬಿಡ್ತಾರಲ್ಲ, ಹಿಂಗ್ ಬರ್ಬೇಕು ಅಂತ. ಅದೇ ಹಾಡು ಮಾಡುವಾಗ, ಅದು ಕ್ರಿಯೇಟ್ ಮಾಡುವಾಗ ಈ ಹಾಡು ಹಿಂಗ್ ಸೌಂಡ್ ಮಾಡುತ್ತೆ ಅಂತ ಇಮೇಜಿನ್ ಮಾಡ್ಬಿಡ್ತಾರೆ. ಚಿತ್ರಮನ್ ವಾಯ್ಸ್ ಅಲ್ಲಿ, ಜಾನಕಿ ಅಮ್ಮನ್ ವಾಯ್ಸ್ ಅಲ್ಲಿ, ಯೇಸುದಾಸ್ ಅವ್ರ ವಾಯ್ಸ್ ಅಲ್ಲಿ, SPB ಅವ್ರ ವಾಯ್ಸ್ ಅಲ್ಲಿ ಹಿಂಗ್ ಬರುತ್ತೆ. ಒಬ್ಬರಿಂದ ಗೊತ್ತಾಗ್ಬಿಡ್ತದೆ. ಸಿನಿಮಾ ಸ್ಟಾರ್ಟಿಂಗ್ ಬರುವಂತ ಹಾಡೋದು. ಒಂದು ಹಣ್ಣನ್ನ ಮಗು ಹೋಲಿಸಿದ್ದಾರೆ. ಎಷ್ಟು ಚೆನ್ನಾಗಿ ಒಂದು ಒಗಟಿನ ಸಾಂಗ್ ಮಾಡಿದ್ರು ಅಂದ್ರೆ, ತಾಯಿ ಮಗುಗೆ ಒಗಟು ಹೇಳೋ ತರ ಉತ್ತರ ಹೇಳು ಅಂತ. ಮುದ್ದು ಮುದ್ದು ಹಣ್ಣದು ಬಳ್ಳಿಯಲ್ಲಿ ನಿಲ್ಲದು, ಬಳ್ಳಿಯಿಂದ ಕಿತ್ತರು ತಾನೇ ಬೆಳೆಯಬಲ್ಲದು, ಎಲ್ಲ ಕಾಲದಲ್ಲೂ ಬೆಳೆಯೋ ಹಣ್ಣು ಯಾವುದು ಅಂತ. ಹೊಕ್ಕಳು ಬಳ್ಳಿ ಅಂದ್ರೆ ಮಗು ಜನನ ಆದ್ಮೇಲೆ ಅದ್ ಬೆಳೆಯುತ್ತೆ. ಅದೇ ರೀತಿ ಎಲ್ಲ ಕಾಲದಲ್ಲೂ ಬೆಳೆಯೋ ಹಣ್ಣು. ಮಕ್ಕಳು ಸೃಷ್ಟಿ ಆಗ್ಲಿಕ್ಕಿಂತ ಕಾಲ ಅಂತ ಇಲ್ವಲ್ಲ. ಎಷ್ಟು ಚೆನ್ನಾಗಿ ಬರ್ದಿಯಾರ ನೋಡಿ. ಒಗಟದು ಹಾಡು ಪೂರ್ತಿ ಹಾಗೆ ಮಾಡಿದ್ದಾರೆ. ಒಂದು ಮುತ್ತು ಸಾಂಗು. ಆ ಜಯಂತಿ ಅಮ್ಮ ಒಂದು ಆಕ್ಟಿಂಗ್ ಮಾಡಿದ್ದಕ್ಕೂ ಚಿತ್ರಮ್ಮ ಅವ್ರ ಧ್ವನಿಗೂ ಎಷ್ಟು ಚೆನ್ನಾಗಿದೆ ರೀ. ಅದು ಒಂದು ವರ್ಷನ್. ಅದೇ ಟ್ಯೂನ್ ಇನ್ನೊಂದು ವರ್ಷನ್ ಇದೆ, ಸೇಮ್ ಟ್ಯೂನ್. ರಾಜೇಶ್ ಅವ್ರು ಹಾಡೋದು, ಜಗ್ಗೇಶ್ ಅವ್ರ ಆಕ್ಟ್ ಮಾಡಿದ್ದಾರೆ. ಅಮ್ಮನನ್ನು ಕಾಣದ, ಅಪ್ಪನನ್ನು ಅರಿಯದ, ಊರು ಕೇರಿ ತಿಳಿಯದೆ ಹಾರಿಕೊಂಡು ಬಾಳುವ ಪರರ ಗೂಡಿನಲ್ಲಿ ಬೆಳೆಯೋ ಹಕ್ಕಿ ಯಾವುದು, ಆ ಹಕ್ಕಿ ಯಾವುದು, ಕೋಗಿಲೆಯ ಕೇಳು ಅಮ್ಮನಿಗೂ ಹೇಳು ಅಂತ. ಕಂಪ್ಲೀಟ್ ಕೋಗಿಲೆ ಮೇಲೆ ಬರೆದಿದ್ದಾರೆ. ಅಂದ್ರೆ ಕಾಗೆ ಗೂಡಲ್ಲಿ ಕೋಗಿಲೆ ಮೊಟ್ಟೆ ಹಾಕುತ್ತೆ, ಮರಿಗೋಸ್ಕರ ಕಾಯುತ್ತೆ ಅಂತೆಲ್ಲ ಹೇಳ್ತಾರೆ. ಅದ್ರ ಮೇಲೆ ಒಂದು ಸಾಂಗ್ ಮಾಡಿದ್ರು, ಒಂದು ಒಗಟು ಸಾಂಗ್. ಅದು ಎಷ್ಟು ಚೆನ್ನಾಗಿದೆ ನೋಡಿ. ಅದು 2 ಒಗಟಿನ ಸಾಂಗ್. ಅದು ಅದ್ರ ಮಧ್ಯದಲ್ಲೆಲ್ಲ ಬೇರೆ ಬೇರೆ ಕಥೆ ಇಟ್ಟಿದ್ದಾರೆ. ಆದ್ರೆ ಮುಖ್ಯವಾಗಿ ಇಲ್ಲಿ ಕೋಗಿಲೆನ ಕೇಂದ್ರೀಕರಿಸಿ ಹಾಡು ಮಾಡಿದ್ದು. ಬ್ಯೂಟಿಫುಲ್ ಹಾಡೋದು. ಏನ ವಾಯ್ಸ್ ರಾಜೇಶ್ ಅವ್ರದ್ದು, ಚಿಂಡಿ ಸೂಪರ್ ಆಗಿ ಹಾಡಿದ್ರು ರಾಜೇಶ್ ಅವರು. ಇನ್ನೊಂದು ಹಾಡಿದೆ ಎಮ್ಮೆ ಅಂತ. ಇದು SPB ಅವ್ರು ಹಾಡೋದು. ಇದು ಹಾಡ್ಲಿಕ್ಕೆ ಬಂದು ಆ ಲಿರಿಕ್ಸ್ ಎಲ್ಲ ನೋಡಿ, ಟ್ರ್ಯಾಕ್ ಎಲ್ಲ ಕೇಳಿ ಹಾಡಿ ಬಂದ್ಮೇಲೆ ಹೇಳ್ತಾರೆ ಹಂಸಲೇಖ ಅವ್ರಿಗೆ. ಹಂಸಲೇಖ ಅವರೇ, ನೀವು ಈಗಿನ ಸಾಹಿತ್ಯ ಲೋಕದ ಕಾಳಿದಾಸ ಇದ್ದಂಗೆ, ಆ ಕಾಳಿದಾಸನ ಕತೆ ತಗೊಂಡು ಒಂದು ಕಮರ್ಷಿಯಲ್ ಆಗಿ ಬರ್ದಿದಿರಲ್ಲ, ಸೂಪರ್ ಅಂತ. ಕಾಳಿದಾಸ ಕುರಿಕಾದ ಆಮೇಲಾತ ಏನಾದ, ಕಾಳಿ ಪ್ರೀತಿ ನೀಡಿದಳು ಕಾವ್ಯಕ್ಕೆ ಮಹಾಗುರುವಾದ, ಪ್ರೀತಿ ಎಂಬ ಬೆಂಡು ನಡುವಿಗೆ ಬಿಗಿದ ಗಂಡು, ಬಾಳ ಸಾಗರವ ದಾಟುತ್ತಾನಮ್ಮ ಅಂತ. ಅಂದ್ರೆ ಸಂಸಾರಿ ಹೇಗಿರ್ಬೇಕು, ಸಂಸಾರ ಸಾಗರದಲ್ಲಿ ಮುಳುಗಬೇಕು ಅಂತ. ಅಲ್ಲಮ್ಮ ಪ್ರಭುದು ವಚನ ಇದೆ ಅಲ್ಲಿ. ಬೆಂಡು ಮುಳುಗಲ್ಲ, ತೇಲುತ್ತೆ. ಗುಂಡು, ಕಬ್ಬಿಣ ಗುಂಡು ಮುಳುಗುತ್ತೆ. ಅದೇ ಗುಂಡು ತರ ಗಂಡು ಎಳ್ಕೊಂಡು ಹೋಗ್ಬೇಕು ಸಂಸಾರನ ಅಂತ ಬರೆದಿರೋದು. ಎಂತ ಯೋಚನೆ. ಅದಕ್ಕಿಂತ ಮೊದಲು ಕಷ್ಟ ಸುಖದ ಮಧ್ಯೆ ಸತಿಯ ಕಾಯೋ ವಿದ್ಯೆ ಭಾರತೀಯನಿಗೆ ರಕ್ತಗತವಮ್ಮ ಅಂತ ಬರೆದಿದ್ದಾರೆ ಮೊದಲ ಚರಣದಲ್ಲಿ. ಅಂದ್ರೆ ನಮ್ಮ ಭಾರತೀಯರ ಪುರುಷರ ಕರ್ತವ್ಯ, ಏನೇ ಕಷ್ಟ ಬಂದ್ರು ತನ್ನ ಹೆಂಡತಿನ ಬಿಟ್ಕೊಡ್ಬಾರ್ದು, ಸಾಕ್ಬೇಕು. ಅದೊಂದು ವಿದ್ಯೆ ಕಲ್ತಿದ್ದಾನೆ ನಮ್ಮ ಭಾರತೀಯ ಅಂತ ಹೇಳೋದನ್ನ ಆ ತರ ಹಾಡು ಮಾಡಿದ್ದು ನೋಡಿ. ಇದು ಕತೆ ಹೇಳಕ್ ಹೋದ್ರೆ ನೀಟಾಗಿ ಹೇಳ್ಬಿಡ್ಬೋದು, ಹಾಡಲ್ಲಿ ಬರಿಬೇಕಲ್ಲ. ಅದಕ್ಕೆ ಸಾಹಿತಿಗಳನ್ನ ನಾವು ತುಂಬಾ ಗೌರವಿಸ್ಬೇಕು ಅಂತ ಹೇಳೋದು. ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಒಂದು BGM ಬರುತ್ತೆ, ಫಸ್ಟ್ ಹಾಡು ಬರುತ್ತೆ, ಆಮೇಲೆ BGM ಬರುತ್ತೆ ಹೆಸರು ತೋರಿಸುವಾಗ. ಆ BGM ಮುಂದಿನ ದಿನಗಳಲ್ಲಿ ಸ್ನೇಹಲೋಕ ಸಿನಿಮಾದ ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಆ ಒಂದು ಎವರ್ ಗ್ರೀನ್ ಹಾಡಾಯ್ತು. ಪಟೇಲ ಸಿನಿಮಾದ BGM ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ ಅನ್ನೋ ಎವರ್ ಗ್ರೀನ್ ಸಾಂಗ್ ಆಯ್ತು. SPB ಅವರು, ಮನೋ, ಚಿತ್ರಮ್ಮ, ರಾಜಕೃಷ್ಣನ್ ಅವರು ಎಲ್ಲರೂ ಇಲ್ಲಿ ಹಾಡಾಡಿದ್ರು. ತುಂಬಾ ಚೆನ್ನಾಗಿ ಬಂತು ಹಾಡುಗಳು. 6 ಹಾಡುಗಳು ಚೆನ್ನಾಗಿದೆ. ಅದರಲ್ಲಿ 3 ಹಾಡು ಒಂದು ಪ್ರಯೋಗಾತ್ಮಕ ಗೀತೆ ಅಂತ ಹೇಳ್ಬೋದು, ಹಾಗೂ ಅದ್ಭುತ ಗೀತೆ ಅಂತ ಹೇಳ್ಬೋದು. ಈಗ ಪಟೇಲ ಸಿನಿಮಾದ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.